ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷ ಬಂದು ಇರ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ನಾನು ಇರ್ಲಿಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆಲಿ ಒರೆಸಿ ನೀರಿನ ಅಂಶ ಒಂಚೂರು ಇಲ್ದಿರಂಗೆ ಡ್ರೈ ಮಾಡ್ಕೊಬೇಕು. ಆಮೇಲೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ನಾನೀಗ ಇದಕ್ಕೆ 2.5 ಇಡಿ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ನೋಡಿ, ಈ ರೀತಿ ಕಟ್ ಮಾಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ಳಿ. ಎಲ್ಲನೂ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡು ಚೆನ್ನಾಗಿ ಅದು ಉಪ್ಪು ಊರೋ ತನಕ ಆ ಬಾಕ್ಸಲ್ಲೇ ಇರಲಿ. ಚೆನ್ನಾಗಿ ಉಪ್ಪು ಊರಬೇಕದು. ಅದಕ್ಕೆ 1 ರಿಂದ 2 ದಿನ ಬಿಟ್ಟರು ಸಾಕು. ನೋಡಿ, ಈ ರೀತಿಯಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಇಡಿ. ಚೆನ್ನಾಗಿ 2 ದಿನ ಅದು ಮಾಗುತ್ತೆ ಉಪ್ಪಲ್ಲಿ. ನೋಡಿ, ಈ ರೀತಿ ಆಗಿದೆ. 2 ದಿನ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಚೆನ್ನಾಗಿ ಮಾಗಿದ್ಮೇಲೆ ಅದಕ್ಕೆ ನೆಕ್ಸ್ಟ್ ಉಪ್ಪು ಖಾರ ಎಲ್ಲ ಹಾಕಿ ಉಪ್ಪಿನಕಾಯಿ ಮಾಡ್ಕೊಬೇಕು. ಫಸ್ಟು ಉಪ್ಪಲ್ಲಿ ಹಾಕಿ ಚೆನ್ನಾಗಿ ನೆನೆಸಬೇಕು ಇರ್ಲಿಕಾಯಿನ. ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ ಇದೇ ರೀತಿಯಾಗಿ ಮಾಡಿ, ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಕಾಯಿಗೆ. ಮತ್ತು ನಾನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಮಸಾಲೆಗೆ ಏನೇನು ಬೇಕು ಅದು ರುಬ್ಕೊತಾ ಇದ್ದೀನಿ. ನೋಡಿ, ಜೀರಿಗೆ ಹಾಕ್ಕೊತಾ ಇದ್ದೀನಿ. 4 ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಜಾಸ್ತಿ ಹುರ್ಕೊಂಬೇಡಿ, ಸ್ವಲ್ಪ ಹುರ್ಕೊಳ್ಳಿ ಸಾಕು. ಜಾಸ್ತಿ ಹುರ್ಕೊಂಡ್ರೆ ಸೀದೋಗುತ್ತೆ, ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು ಎಲ್ಲ ಹೇಳೋ ಪದಾರ್ಥಗಳನ್ನು. ನೋಡಿ, ಈಗ 4 ಸ್ಪೂನ್ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಬಿಸಿ ಮಾಡ್ಕೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಇರ್ಲಿಕಾಯಿ ಬಂದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಪಿತ್ತಕ್ಕೆ. ಈ ಉಪ್ಪಿನಕಾಯಿ ಸ್ವಲ್ಪ ಕಹಿ ಇರುತ್ತೆ, ಬಟ್ ಆದರೆ ಈ ರೀತಿಯಾಗಿ ಮಾಡೋದ್ರಿಂದ ಅಷ್ಟೊಂದು ಕಹಿ ಇರಲ್ಲ, ಚೆನ್ನಾಗಿರುತ್ತೆ. ಪಿತ್ತಕ್ಕೆ ತುಂಬ ಒಳ್ಳೆಯದು. ಇದು ತಿನ್ನೋದ್ರಿಂದ ಪಿತ್ತ ಆಗಲ್ಲ. ಜೀರಿಗೆ ಹುರ್ಕೊಂಡೆ ಮೊದಲಾಗಿ. ಈಗ ಅದೇ ಬಾಣಲಿಗೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆನೂ ಅದೇ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ. ಸೇಮ್ ರೇಷಿಯೋಲ್ಲೇ ಸಾಸಿವೆ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಕೂಡ 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸಾಸಿವೆ ಕೂಡ. ಅದನ್ನು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ. ಉಪ್ಪಿನಕಾಯಿ ಇದೇ ರೀತಿಯಾಗಿ ಮಾಡ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಜೀರಿಗೆ ಹುರ್ಕೊಂಡಿರೋದಕ್ಕೇ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿ ಅಂತ ಒಂದೇ ಪ್ಲೇಟ್ಗೆ ಎಲ್ಲ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಸಾಸಿವೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾವು ಬಂದು ಅದೇ ಬಾಣಲಿಗೆ ನೆಕ್ಸ್ಟು ಮೆಂತ್ಯ ಹಾಕ್ಕೊಂಡು ಹುರ್ಕೊಬೇಕು. ನೋಡಿ, ನಾನು ಮೆಂತ್ಯ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ನಾನು 1.25 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಮೆಂತ್ಯ ಹಾಕ್ಕೊಂಡಿರೋದು, ಜಾಸ್ತಿ ಹಾಕ್ಕೊಂಡಿಲ್ಲ. ಅಷ್ಟೇ ಸಾಕು ಮೆಂತ್ಯ, ಜಾಸ್ತಿ ಹಾಕ್ಕೊಬಿಡಿ. ಯಾಕಂದರೆ ಇರ್ಲಿಕಾಯಿ ಬಂದು ಕಹಿ ಇರುತ್ತೆ. ಇದು ಮೆಂತ್ಯ ಹಾಕೋದ್ರಿಂದ ಇನ್ನೂ ಕಹಿ ಆಗುತ್ತೆ. ಅದರಿಂದ ಸಾಕು ಇಷ್ಟೇ ಮೆಂತ್ಯ. ಮಾವಿನಕಾಯಿ ಉಪ್ಪಿನಕಾಯಿಗೆಲ್ಲ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಮೆಂತ್ಯ ಕಮ್ಮಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಜಾಸ್ತಿ ಕಹಿ ಬರಲ್ಲ. ಇದನ್ನು ಈ ರೀತಿಯಾಗಿ ಇಷ್ಟು ಫ್ರೈ ಆದರೆ ಸಾಕು. ಇದು ಕೂಡ ಸ್ವಲ್ಪ ಅದೇ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ, ತಣ್ಣಗಾಗಲಿ ಅಂತ ಸ್ವಲ್ಪ. ನೋಡಿ, ಅದೇ ಪ್ಲೇಟ್ಗೆ ಇದು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಇನ್ನೇನು ಬೇಡ. ಇದಕ್ಕೆ ಇಷ್ಟನ್ನು ನಾವೀಗ ಮಸಾಲೆ ಮಾಡ್ಕೊಂಡ್ರೆ ಪೌಡರ್ ಮಾಡ್ಕೊಬೇಕು. ಇಷ್ಟನ್ನು ಪೌಡರ್ಗೆ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಹಾಕ್ಕೊತಾ ಇದ್ದೀನಿ, ಜಾರ್ಗೆ ಹಾಕ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಪೌಡರ್ ಆಗಿದೆ. ಆ ಪೌಡರ್ನ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫುಲ್ ಪೌಡರು ನಾನು ಹಾಕಿದ್ದೀನಿ. ಅದನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಬಿಟ್ಟು ಫುಲ್ಲು ಕಟ್ ಮಾಡಿ ಇಟ್ಕೊಂಡಿರೋ ಇರ್ಲಿಕಾಯಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅಕಸ್ಮಾತ್ ಈ ಥರದ್ರಲ್ಲಿ ಆಗಲಿಲ್ಲ ಅಂದರೆ ಅಗಲವಾಗಿರೋ ಪಾತ್ರೆ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಮತ್ತೆ ನಾನು ಒಗ್ಗರಣೆಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ, ಉಪ್ಪಿನಕಾಯಿ ಕೆಡಲ್ಲ, ಹಾಳಾಗಲ್ಲ, ಜಾಸ್ತಿ ದಿನ ಬರುತ್ತೆ. ಮತ್ತು ನಮಗೆ ಗೊಜ್ಜು ಜಾಸ್ತಿ ಆಗುತ್ತೆ ಎಣ್ಣೆ ಹಾಕೋದ್ರಿಂದ. ಎಣ್ಣೆ ಕಮ್ಮಿ ಹಾಕಿದ್ರೆ ಡ್ರೈ ಇರುತ್ತೆ, ಅಷ್ಟು ಗೊಜ್ಜಿರಲ್ಲ ನಮಗೆ ಉಪ್ಪಿನಕಾಯಲ್ಲಿ. ಮತ್ತು ಜಾಸ್ತಿ ದಿನ ಬಾಳಿಕೆ, ಬೇಗ ಒಂಥರ ಬೂದ್ರೆ ಬಂದುಬಿಡುತ್ತೆ. ಎಣ್ಣೆ ಹಾಕಿದ್ರೆ ಜಾಸ್ತಿ ದಿನ ಇಟ್ಕೊಬೋದು, ಇಲ್ಲಾಂದರೆ ಹಾಳಾಗಿಬಿಡುತ್ತೆ ಬೇಗ ಉಪ್ಪಿನಕಾಯಿ. ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಇನ್ನೂ ಬೇಕಂದರೆ ಇನ್ನೂ ಎಣ್ಣೆ ಹಾಕ್ಕೋಬೋದು. ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಒಗ್ಗರಣೆಗೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು 20 ರಿಂದ 30 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ.
ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲೆ. ಈ ಥರನೇ ಸಿಪ್ಪೆ ಫುಲ್ ತೆಗಿಬಿಡಿ, ಈ ರೀತಿಯಾಗಿ ಇರಬೇಕು, ಅವಾಗೆ ಚೆನ್ನಾಗಿರೋದು. ಈ ರೀತಿಯಾಗಿ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳಿ ಸಾಕು. ಈಗ ಚಿಲ್ಲಿ ಪೌಡ್ರು ಇಲ್ಲೊಂದು ನಾನು 5-6 ಸ್ಪೂನ್ ತೊಗೊಂಡಿದ್ದೀನಿ. 5-6 ಸ್ಪೂನ್ ತೊಗೊಂಡು ಅದನ್ನು ಚಿಲ್ಲಿ ಪೌಡ್ರನ್ನು ಕೂಡ ಎಣ್ಣೆಲೆ ಹಾಕ್ಕೊತಾ ಇದ್ದೀನಿ. ಎಣ್ಣೆಲಿ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ಕಲರ್ ಚೆನ್ನಾಗಿ ಬರುತ್ತೆ. ಹಂಗೆ ಡೈರೆಕ್ಟ್ ಹಾಕೋದ್ರಿಂದ ಅಷ್ಟು ಕಲರ್ ಬರೋಲ್ಲ. ಈ ರೀತಿಯಾಗಿ ಎಣ್ಣೆಗೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಬಿಸಿ ಎಣ್ಣೆಗೆ ಅದನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ಪೌಡರ್ನ ಮಿಕ್ಸ್ ಮಾಡಿದ್ದೀವಿ. ಈಗ ಒಗ್ಗರಣೆ ಮಾತ್ರ ಇದಕ್ಕೆ ಮಿಕ್ಸ್ ಮಾಡಬೇಕಷ್ಟೆ. ಬೇಕಂದರೆ ಇದಕ್ಕೆ ಕರಿಬೇವು ಹಾಕ್ಕೊಬೋದು, ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನಾನು ಯಾವುದೂ ಹಾಕಿಲ್ಲ. ನೀವು ಬೇಕಂದರೆ ಆ್ಯಡ್ ಆನ್ ಮಾಡ್ಕೊಬೋದು, ಕರಿಬೇವು ಹಾಕ್ಕೊಬೋದು, ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಈಗ ನಾನು ಅದ್ರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ನಾನು ಮುಂಚೆ ಹೇಳಿದ್ನಲ್ಲ, ಅಗಲವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್. ಅದಕ್ಕೇ ಬಿಸಿ ಎಣ್ಣೆಗೆ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರು, ಅದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಕಲರ್ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ನೋಡಿ ಈ ರೀತಿಯಾಗಿ ಆಗಿತ್ತು ಉಪ್ಪಿನಕಾಯಿ, ಎರ್ಳಿಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಯಾರು ತಿನ್ನಲ್ಲ ಅಂತಾರೋ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಿ ಮಾಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,